ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಶಾನ್ ಬ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತೊಂಡೆಕಾಯಿ ಪಲ್ಯ ಅಥವಾ ಫ್ರೈ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಚಪಾತಿ ಮತ್ತು ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು, ರೊಟ್ಟಿ ಜೊತೆ ಸಹ ಹೊಂದುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ. ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಿಲೋ ಕೆಳ ಕಡಿಮೆ ಇದೆ ತೊಂಡೆಕಾಯಿ. ಇಷ್ಟು ತೊಂಡೆಕಾಯಿ, 2-3 ಹೆಚ್ಚಿದಂಥ ಈರುಳ್ಳಿ, ಹಾಗೆ ಹಸಿಮೆಣ್ಸಿಕಾಯಿ, ಒಂಚೂರು ಬೆಳ್ಳುಳ್ಳಿನ ಹಾಕಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ 1 ಟೊಮ್ಯಾಟೊನ ಒಗ್ಗರಣೆ ಕೊಡುವಾಗ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೊಂಚೂರು ಎಣ್ಣೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆನ ಹಾಕ್ತಿದ್ದೀನಿ. ಯಾರೆಲ್ಲ ಸುಮಾ ಶಾನ್ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ಜೀರಿಗೆ ಮತ್ತು ಸಾಸಿವೆನ ಎರಡನ್ನೂ ಸಹ ಸೇರಿಸ್ತಿದ್ದೀನಿ. ಹಾಗೆ ಒಂಚೂರು ಹಿಂಗನ್ನು ಸೇರಿಸ್ಬೇಕು. ಹಿಂಗು ಆಪ್ಷನಲ್, ನಿಮ್ಗೆ ಬೇಕಂದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಆಲ್ಮೋಸ್ಟ್ ಅಡುಗೆಗಳಲ್ಲಿ ಹಿಂಗನ್ನ ಬಳಸ್ತೀನಿ. ಜೀರಿಗೆ ಸಾಸಿವೆ ಹಾಕಿದ ನಂತರ ಇವಾಗ ಫಸ್ಟು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ನಮ್ಮ ಮನೆಯವರು ಸಹ ಇಷ್ಟಪಟ್ಟು ತಿಂದರು ಎಲ್ಲರೂ. ಯಾವಾಗಲೂ ಮಾಡ್ತಿರ್ತೇವೆ ನಾವು ಇದೇ ರೀತಿಯಾಗಿ. ಬೆಳ್ಳುಳ್ಳಿ ಆದ ನಂತರ, ಬೆಳ್ಳುಳ್ಳಿ ಫ್ರೈ ಆದ ನಂತರ ಮೆಣಸಿನ್ಕಾಯಿನೂ ಸಹ ಹಾಕಿ ಬಾಡಿಸ್ಕೊಂಡು, ಹಾಗೆ ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕೆಂಪಗಾಗೋ ರೀತಿ ಸೀದ್ಸೋಕೆ ಹೋಗ್ಬೋದು ಯಾವುದೇ ಕಾರಣಕ್ಕೂ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈರುಳ್ಳಿ ಫ್ರೈ ಆದ ನಂತರ ನೆಕ್ಸ್ಟು ಟೊಮೆಟೊನ ಹೆಚ್ಚಿಬಿಟ್ಟು ಉದ್ದುದಾಗಿ ಹೆಚ್ಚಿ ಸೇರಿಸ್ತಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆಗಬೇಕಿದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಟೊಮ್ಯಾಟೊನ ಹಾಕ್ತೀವಲ್ವ. ನಾನಿಲ್ಲಿ ಹಸಿ ಖಾರನ ಯೂಸ್ ಮಾಡ್ತಿದ್ದೀನಿ. ಅಂದರೆ ಒಣ ಖಾರನ ಯೂಸ್ ಮಾಡೋದಿಲ್ಲ, ಕೆಂಪು ಖಾರನ ಯೂಸ್ ಮಾಡಲ್ಲ, ಹಸಿ ಖಾರನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಸೊ ಖಾರನ ನೋಡಿ ಹಾಕ್ಕೊಳ್ಳಿ. ಈ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಮೇಲೆ ಖಾರನ ಸೇರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೈ. ಆಲ್ಮೋಸ್ಟ್ ನಾವು ವೆರೈಟಿ ವೆಜಿಟೇಬಲ್ಸ್ನ ಟ್ರೈ ಮಾಡ್ತಿರ್ತೀವಿ. ಒಂದು ಸಲ ತಿಂದಿದ್ದನ್ನೇ ಮತ್ತೆ ತಿನ್ನೋದಿಲ್ಲ. ವೆರೈಟಿ ವೆಜಿಟೇಬಲ್ಸ್ನ ತಂದು ಫ್ರೈ ಮಾಡ್ತಾಯಿರ್ತೀವಿ. ನೋಡಿ, ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಇವಾಗ ಇದಕ್ಕೆ ತೊಂಡೆಕಾಯಿನ ಸೇರಿಸಿ ಚೂರು ಮಿಕ್ಸ್ ಕೊಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಒಣ ಖಾರನ ಹಾಕಿದ್ರಾಯ್ತು ಅಂದ್ಕೊಂಡು. ಹಸಿ ಖಾರ ಅಂದನಲ್ವ, ಸೊ ಅದು ಕಲರು ಖಾಲಿ ಆಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಮತ್ತು ಕೆಂಪು ಖಾರನ ಸೇರಿಸಿದ್ರಾಯ್ತು ಅಂತ ಹೇಳಿ ಕೆಂಪು ಖಾರನ ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಕೊಡಬೇಕು. ಇವಾಗಲೇ ಚೂರು ಅರಿಶಿನ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಅದೆಲ್ಲ ಇದ್ದರೆ ಹಾಕ್ಕೊಳ್ಳಿ. ಧನಿಯಾ ಪುಡಿ ಒಂದು ಸ್ವಲ್ಪ, ಗರಂ ಮಸಾಲ ಒಂದು ಸ್ವಲ್ಪ, ಇದನ್ನೆಲ್ಲ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಕೊಡಿ ಚೆನ್ನಾಗಿ. ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತೊಂಡೆಕಾಯಿಗೆಲ್ಲ ಹಿಡಿಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಸಲ. ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಸಹ ದೇಹಕ್ಕೆ. ಆವಾಗ ಈ ರೀತಿ ಮಾಡ್ಕೊತೀನಿ. ತಿನ್ನದೇ ಇರೋರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ, ಸ್ವಲ್ಪ ನೀರು ಬೇಕಂದರೆ ನೀರನ್ನ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಫ್ರೈ ಥರ ತಿಂತೀನಿ ಅಂದರೆ ಸ್ಕಿಪ್ ಮಾಡಿ. ಒಂಚೂರಷ್ಟು ನಾನು ನೀರು ಸೇರಿಸಿದ್ದೆ, ಒಂದು 2-3 ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ತಳ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪದೇ ಕೈ ಆಡಿಸ್ತೀನಿ. ಲಾಸ್ಟಲ್ಲಿ ಬಂದುಬಿಟ್ಟು ಶೇಂಗಾ ಪುಡಿ, ಅಥವಾ ನೀವೇನಂತೀರ, ಶೇಂಗಾಗೆ ಕಡಲೆಕಾಯಿ ಪುಡಿ ಅಂತಲೋ ಅಂತಾರಲ್ವ ಬ್ಯಾಂಗ್ಳೂರ್ ಸೈಡಲ್ಲ, ಗೊತ್ತಿಲ್ಲ ನನಗೆ. ಸೊ ಶೇಂಗಾ ಕಾಳಿನ ಪುಡಿನ ಮಾಡಿ ಸೇರಿಸ್ತಿದ್ದೆ ನಾನಿಲ್ಲಿ. ಸೊ ನೀಟಾಗಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದನ್ನು ಹಾಕೋದ್ರಿಂದನೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೀಕ್ರೆಟ್ ಮಸಾಲ ಅಂತಲೇ ಹೇಳ್ಬೋದು ಇದನ್ನು. ಈ ರೀತಿಯಾಗಿ ಯಾರೂ ಮಾಡಲ್ಲ ಅಂದ್ಕೊತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿನ ಹಾಕಿ ಗಾರ್ನಿಷ್ ಮಾಡಿದರೆ ಮುಗಿದೋಯ್ತು, ಪಲ್ಯ ರೆಡಿಯಾಗಿ ಹೋಗುತ್ತೆ. ತೊಂಡೆಕಾಯಿ ಪಲ್ಯ ರೆಡಿಯಾಗಿ ಹೋಗುತ್ತೆ. ಉಪ್ಪು ಖಾರ ಅದು ಕಡಿಮೆ ಅನಿಸಿದ್ರೆ ಇವಾಗಲೇ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಸ್ಟೀಮ್ ಮಾಡಿ ಗ್ಯಾಸ್ನ ಆಫ್ ಮಾಡಿದ್ದೆ. ಎಲ್ಲ ಕರೆಕ್ಟಾಗಿತ್ತು. ನೋಡಿ, ರೆಡಿ ಆಯಿತು ತೊಂಡೆಕಾಯಿ ಪಲ್ಯ ಫೈನಲಾಗಿ. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಸಹ ತುಂಬ ಇಷ್ಟಪಟ್ಟು ತಿಂದರು. ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂಕೂ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ.
ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.